Hello everyone, welcome to Civil Simplified. Today let us understand the importance of Mission Poshan 2.0. So let us look into the policy evolution from ICDS, that is Integrated Child Development Services, to Mission Poshan 2.0. Andre ಇವಗಿನ ತನಕ recent ತನಕ. First is Integrated Child Development Services introduced in the year 1975. So this was a foundational ಒಂದು ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. For nutrition as well as child care. ಸೊ ಹೆಂಗೆ ಕೊಡ್ತಾ ಇತ್ತಿದ್ದು ವಿತ್ ದ ಹೆಲ್ಪ್ ಆಫ್ ಅಂಗನವಾಡಿ ಸೆಂಟರ್ಸ್. ಸೊ ಅಂಗನವಾಡಿ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ನೀವೆಲ್ಲ ಒಂದ್ಸಲ ವಿಸಿಟ್ ಮಾಡಿ. ಸೊ ಏನೆಲ್ಲ ಪ್ರೋಗ್ರಾಮ್ಸ್ ಇಟ್ಕೊತಾರೆ, ಏನೆಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಅನ್ನೋ ನಿಮ್ಗೆ ಐಡಿಯಾ ಇರುತ್ತೆ. ಸೊ ದಿಸ್ ಇಸ್ ಥ್ರೂ ಅಂಗನವಾಡಿ ಸೆಂಟರ್. ನೆಕ್ಸ್ಟ್ ಇಸ್ ಪ್ರಧಾನ ಮಂತ್ರಿ ಮಾತೃವಂದನ ಯೋಜನಾ ಇನ್ ದ ಇಯರ್ 2017. ಸೊ ಇದರಲ್ಲಿ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ to pregnant and lactating mothers. Next is Niti Aayog National Nutrition Strategy. This was also in the year 2017. So emphasizing on convergence, monitoring and multimodal operation. ಇದರ ಮೇಲೆ ಫೋಕಸ್ ಮಾಡಿದಂಥ ಒಂದು ಪ್ರೋಗ್ರಾಮ್ ಇದು. ನೆಕ್ಸ್ಟ್ ಇಸ್ ಪೋಷನ್ ಅಭಿಯಾನ್ 2018. ದಿಸ್ ವಾಸ್ ಮಲ್ಟಿ ಮಿನಿಸ್ಟ್ರಲ್ ಕನ್ವರ್ಜೆನ್ಸ್. ಸುಮಾರು 26 ಮಿನಿಸ್ಟ್ರಿಗಳನ್ನು ಕನ್ವರ್ಜ್ ಮಾಡಿ ನ್ಯೂಟ್ರಿಷನ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ, ಮಕ್ಕಳಿಗೆ ಯಾವ ರೀತಿ ಒಳ್ಳೇದು ಮಾಡೋದು ಅದ್ರ ಬಗ್ಗೆ ಪ್ಲ್ಯಾನ್ ಮಾಡಿದಂಥ ಒಂದು ಅಭಿಯಾನ ಇದು. ದಟ್ ಇಸ್ ಪೋಷನ್ ಅಭಿಯಾನ್. ನೆಕ್ಸ್ಟ್ ಇಸ್ ಮಿಷನ್ ಪೋಷನ್ 2.0. ದಟ್ ಇಸ್ ಈಗ ರೀಸೆಂಟಾಗಿ ಆಗಿರುವಂಥದ್ದು. ಇದೇನು ಮಾಡುತ್ತೆ ಅಂತಂದರೆ ದಿಸ್ ವಿಲ್ ಫೋಕಸ್ ಆನ್ ಮೆಟರ್ನಲ್ ನ್ಯೂಟ್ರಿಷನ್, ಆಲ್ಸೋ ಆನ್ IYCF ನಾರ್ಮ್ಸ್. ಏನು IYCF ಅಂದರೆ IYCF ಸ್ಟ್ಯಾಂಡ್ಸ್ ಫಾರ್ ಇನ್ಫ್ಯಾಂಟ್ ಆ್ಯಂಡ್ ಯಂಗ್ ಚೈಲ್ಡ್ ಫೀಡಿಂಗ್. So this norms also on SAM or MAM treatment. So SAM ಅಂತಂದರೆ ಸಿವಿಯರ್ ಅಕ್ಯೂಟ್ ಮಾಲ್ನ್ಯೂಟ್ರಿಷನ್, MAM ಅಂತಂದರೆ ಮಾಡ್ರೇಟ್ ಅಕ್ಯೂಟ್ ಮಾಲ್ನ್ಯೂಟ್ರಿಷನ್. ಸೊ ಇದ್ರ ಟ್ರೀಟ್ಮೆಂಟ್ ಬಗ್ಗೆನೂ ಫೋಕಸ್ ಮಾಡುವಂಥದ್ದು. ಇಟ್ ಇಸ್ ಮಿಷನ್ ಪೋಷನ್ 2.0. Coming to the 3 pillars of ಮಿಷನ್ ಪೋಷನ್ 2.0. First pillar is nutrition support, where the target groups are children from 6 months to 6 years, pregnant and lactating women, also adolescent girls. These are the target groups. Key features ಏನು, shifting from calorie based diet ಒಂದು ಕ್ಯಾಲೋರಿ ಬೇಸ್ಡ್ ಡಯಟ್ ಅಂದರೆ ಗೊತ್ತು, ಇಷ್ಟೇ ಕ್ಯಾಲೋರೀಸ್ ಇರಬೇಕು ಅಂತ ಹೇಳ್ತಾರಲ್ಲ. ಸೊ ಆ ಒಂದು ಕ್ಯಾಲೋರಿ ಬೇಸ್ಡ್ ಡಯಟಿಂದ ಎಲ್ಲಿಗೆ ಶಿಫ್ಟ್ ಮಾಡ್ತಾರೆ, ನ್ಯೂಟ್ರಿಷನಲ್ ಡೈವರ್ಜೆನ್ಸ್ ಡಯಟ್. ಅಂದರೆ ಬರೀ ಕ್ಯಾಲೋರಿ ಮೇಲೆ ಮಾತ್ರ ಇಂಪಾರ್ಟೆನ್ಸ್ ಕೊಡಬಾರ್ದು, ಒಂದು ನ್ಯೂಟ್ರಿಷನ್ ಡೈವರ್ಸಿಟಿ ಇರಬೇಕು, ಡೈವರ್ಜೆನ್ಸ್ ಇರಬೇಕು. ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ಕೂಡ ತಾಯಿ ಆಗಲಿ ಮಗು ಆಗಲಿ ಕನ್ಸ್ಯೂಮ್ ಮಾಡಬೇಕು. ಸೊ ಅದ್ರ ಏನೇನು ಫೋಕಸ್ ಮಾಡಬೇಕು ಅಂತಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮೇಲೆ ಫೋಕಸ್ ಮಾಡಬೇಕು. ಓಕೆ, ವಿಚ್ ಇನ್ಕ್ಲೂಡ್ಸ್ ಈಗ ಕ್ಯಾಲ್ಶಿಯಮ್ ಆಗಲಿ, ಪೊಟ್ಯಾಷಿಯಮ್ ಆಗಲಿ, ಸೋಡಿಯಂ ಆಗಲಿ. ಸೊ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮೇಲೆ ಫೋಕಸ್ ಮಾಡಬೇಕು. ಆಲ್ಸೋ ಆನ್ ಪ್ರೋಟೀನ್ಸ್, ಹೆಲ್ತಿ ಫ್ಯಾಟ್. ಫ್ಯಾಟ್ಸ್ನ ಎಲ್ಲರೂ ಯೂಶಲಿ ಅವಾಯ್ಡ್ ಮಾಡ್ತಾರೆ ಬಿಕಾಸ್ ಅದು ಆರೋಗ್ಯಕ್ಕೆ ಒಳ್ಳೇದಂತ. ಬಟ್ ದೇರ್ ಆರ್ ಆಲ್ಸೋ ಹೆಲ್ತಿ ಫ್ಯಾಟ್ಸ್. ಈಗ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಕಾಯಿ ಎಣ್ಣೆ ಆಗಿರ್ಬೋದು. ಸೊ ದೀಸ್ ಆರ್ ಆಲ್ ಹೆಲ್ತಿ ಫ್ಯಾಟ್ಸ್, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಫೈಬರ್ಸ್ ಎಸ್ಪೆಷಲಿ. ಸೊ ಈ ಥರ ಒಂದು ನ್ಯೂಟ್ರಿಷನಲ್ ಡೈವರ್ಸಿಟಿ ಇಟ್ಕೊಂಡು ಫೋಕಸ್ ಮಾಡುವಂಥದ್ದನ್ನು ಏನಂತಾರೆ, ಇಟ್ ಈಸ್ ಒನ್ ಆಫ್ ದ ಕೀ ಫೀಚರ್. ನೆಕ್ಸ್ಟ್ ಇಸ್ ಸ್ಪೆಷಲ್ ಇನಿಷಿಯೇಟಿವ್ಸ್ ಅಲ್ಲಿ ಪೋಷನ್ ವಾತಿಕಾಸ್ ಅಂತಂದರೆ ದಿಸ್ ಇಸ್ ನ್ಯೂಟ್ರಿ ಗಾರ್ಡನ್ ಅಂತ, ವೇರ್ ಫೋಕಸಿಂಗ್ ಮೋರ್ ಆನ್ ಲೋಕಲ್
ನ್ಯೂಟ್ರಿಯೆಂಟ್ಸ್. ಸೊ ಲೋಕಲ್ ನ್ಯೂಟ್ರಿಯೆಂಟ್ಸ್ ಮೇಲೆ ಫೋಕಸ್ ಮಾಡೋದನ್ನು ಪೋಷಣ್ ವಾಟಿಕಾಸ್ ಅಂತ ಕರೀತಾರೆ. ದ ಸೆಕೆಂಡ್ ಪಿಲ್ಲರ್ ಇಸ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್. ಸೊ ಕೀ ಪ್ರೋಗ್ರಾಮ್ಸಲ್ಲಿ ಪೋಷಣ್ ಬಿ ಪಢಾಯಿ ಬಿ. ಸೊ ಅಂದರೆ ಪೋಷಣೆ ಅಂದರೆ ನಿಮಗೆ ಒಳ್ಳೆ ನ್ಯೂಟ್ರಿಯೆಂಟ್ಸು ಸಿಗಬೇಕು, ಎಜುಕೇಷನು ಸಿಗಬೇಕು. ಸೊ ದಿಸ್ ಇಸ್ ಅಬೌಟ್ ಇಂಟಿಗ್ರೇಟಿಂಗ್ ನ್ಯೂಟ್ರಿಷನ್ ಆ್ಯಂಡ್ early education. Next is Navachetana, that is for children from 0 to 3 years. This will focus on brain development of children. Next is Adarshila, that is 3 years to 6 years. This will have ECCE syllabus. ಅಂದರೆ ನಾವಿಲ್ಲಿ ನೋಡ್ತಾ ಇದ್ದೀವೋ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಸಿಲೆಬಸ್ ಅಲಾಂಗ್ ವಿತ್ 130+ ಆಕ್ಟಿವಿಟೀಸ್. ಸಿ ಬೇಸಿಕಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇರಬೇಕು. ಯಾವುದೋ ಒಂದು ಮಗು ಕಲಿಬೇಕು ಅಂತಂದರೆ ಯು ಕೆನಾಟ್ ಫೋರ್ಸ್ ಹಿಮ್ ಟು ಸ್ಟಡಿ ದ ಥಿಯರಿ ಆಸ್ ವೆಲ್. ಸೊ ಒಂದು ಎಂಟರ್ಟೈನಿಂಗ್ ಆಗಿರಬೇಕು, ಆಕ್ಟಿವಿಟಿ ಬೇಸ್ಡ್ ಇರಬೇಕು, ಅವ್ರಿಗೂ ಸಹ ಖುಷಿ ಆಗಬೇಕು. ಸೊ ಅದಕ್ಕೋಸ್ಕರ ಇದು ಆದರ್ಶಿಲ್ಲ, ದಟ್ ಇಸ್ 3 to 6 years ಇಂಟ್ರೊಡ್ಯೂಸ್ ಮಾಡಿದ್ದು. ನೆಕ್ಸ್ಟ್ ವಿದ್ಯಾರಂ ಸರ್ಟಿಫಿಕೇಟ್ ವೆನ್ ದ ಸ್ಟೂಡೆಂಟ್ ಇಸ್ ಮೂವಿಂಗ್ ಫ್ರಮ್ ಅಂಗನವಾಡಿ ಟು ಪ್ರೈಮರಿ ಸ್ಕೂಲ್. Next is co-location model 2025 introduce ಆಗಿದ್ದು. This is where Anganwadi and primary school are at the same location. So idanantere co-location model. Next home visit scheduler, where there is a structured 23 home visits. ನೋಡಲಿಕ್ಕೆ ಅವ್ರ ಬಗ್ಗೆ ಗಮನ ಹರಿಸೋದಕ್ಕೆ, ಯಾವುದೆಲ್ಲ ಪರಿಸ್ಥಿತಿಲಿದ್ದಾರೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ದಿಲ್ ಬಿ 23 ಶೆಡ್ಯೂಲ್ಡ್ ಹೋಮ್ ವಿಸಿಟ್ಸ್. ನೆಕ್ಸ್ಟ್ ಇಸ್ ಸಕ್ಷಮ್ ಅಂಗನವಾಡಿ ಅಪ್ಗ್ರೇಡೇಷನ್, ದಟ್ ಇಸ್ ದ ಥರ್ಡ್ ಪಿಲ್ಲರ್. ಕೀ ಫೀಚರ್ ಇಸ್ ಅಪ್ಗ್ರೇಡೇಷನ್ ಆಫ್ ಅಂಗನವಾಡೀಸ್. ಅಪ್ಗ್ರೇಡೇಷನ್ ಅಥವಾ ಮಾಡರ್ನೈಸೇಷನ್. ಸೊ ಯಾವ ರೀತಿ ಅಂತಂದರೆ ಬೈ ಯೂಸಿಂಗ್ ಸ್ಮಾರ್ಟ್ ಲರ್ನಿಂಗ್ ಏಡ್ಸ್, LED ಸ್ಕ್ರೀನ್ಸ್, ಸೇಫ್ ಡ್ರಿಂಕಿಂಗ್ ವಾಟರ್ ಫಾರ್ ಆಲ್ ದ ಚಿಲ್ಡ್ರನ್, ಇಂಪ್ರೂವ್ಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇದನ್ನೇನಂತಾರೆ ಸಕ್ಷಮ್ ಅಂಗನವಾಡಿ ಅಪ್ಗ್ರೇಡೇಷನ್ ಬರುತ್ತೆ. ಸೊ 2 lakh ಅಂಗನವಾಡಿ ಸೆಂಟರ್ಸ್ ಹ್ಯಾವ್ ಬೀನ್ ಅಪ್ಗ್ರೇಡೆಡ್ ಟಿಲ್ ನೌ. ಕಮಿಂಗ್ ಟು ಕೀ ಇನೋವೇಷನ್ಸ್, ಡಿಜಿಟಲ್ ಗವರ್ನೆನ್ಸ್ ಅಲ್ಲಿ ಬರುತ್ತೆ, ಬಿಕಾಸ್ ಇಟ್ ಇಸ್ ಯೂಸಿಂಗ್ ರಿಯಲ್ ಟೈಮ್ ಮಾನಿಟರಿಂಗ್ ಆಸ್ ವೆಲ್ as IT enabled ಹೋಮ್ ವಿಸಿಟ್ಸ್. ನೆಕ್ಸ್ಟ್ ಇಸ್ ಕಮ್ಯುನಿಟಿ ಮೊಬಿಲೈಸೇಷನ್, ವೇರ್ ಜನ ಆಂದೋಲನ್ ಫಾರ್ ಬಿಹೇವಿಯರ್ ಚೇಂಜ್ ಇಸ್ ಅ ಪ್ರೈಮರಿ ಇನಿಷಿಯೇಟಿವ್ ಆರ್ ಪ್ರೈಮರಿ ಏಮ್ ಆಫ್ ದಿಸ್. ನೆಕ್ಸ್ಟ್ ಇಸ್ ಡೈವರ್ಸಿಟಿ ಅಪ್ರೋಚ್, ಲೋಕಲ್ ಆ್ಯಂಡ್ ಸಸ್ಟೈನಬಲ್ ನ್ಯೂಟ್ರಿಷನ್ನ ಪ್ರಮೋಟ್ ಮಾಡೋದಕ್ಕೆ. ನೆಕ್ಸ್ಟ್ ಇಸ್ ಇಂಟಿಗ್ರೇಷನ್ ವಿತ್ ಆಯುಷ್, ಹೋಲಿಸ್ಟಿಕ್ ವೆಲ್ನೆಸ್ ಅಪ್ರೋಚ್. ಆಯುಷ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಆ್ಯಂಡ್ ಹೋಮಿಯೋಪತಿ. ಸೊ ಇದನ್ನು ಕೂಡ ಇಂಟಿಗ್ರೇಟ್ ಮಾಡ್ಕೋಬೇಕು ಅಂತ. ಸಿಗ್ನಿಫಿಕೆನ್ಸ್ ಇಸ್ ಇಟ್ ಅಡ್ರೆಸ್ ಮಾಲ್ ನ್ಯೂಟ್ರಿಷನ್, ಸ್ಟನ್ನಿಂಗ್, ವೇಸ್ಟಿಂಗ್, ಅನೇಮಿಯಾ. ಇಟ್ ಇಂಪ್ರೂವ್ಸ್ ಚೈಲ್ಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್, ಬ್ರೈನ್ ಡೆವಲಪ್ಮೆಂಟ್ ಬಗ್ಗೆ ನಾನು ಆವಾಗಲೇ ಹೇಳಿದೆ ಅದು. ಆ್ಯಂಡ್ ಎನ್ಹಾನ್ಸಸ್ ಮೆಟರ್ನಲ್ ಹೆಲ್ತ್ ಔಟ್ಕಮ್ಸ್, ಸ್ಟ್ರೆಂಥನ್ಸ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ ಲಾಂಗ್ ಟರ್ಮ್ ಎಕನಾಮಿಕ್ ಗ್ರೋತ್, ಆ್ಯಂಡ್ ಆಲ್ಸೋ ಸಪೋರ್ಟ್ಸ್ SDG 2, ದಟ್ ಇಸ್ ಝೀರೋ ಹಂಗರ್, ಆ್ಯಂಡ್ SDG 3, ದಟ್ ಇಸ್ ಹೆಲ್ತ್. ಸೊ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದೆ. ಸೊ ಎಲ್ಲ ಒಂದು ಲಿಸ್ಟ್ ಮಾಡಿ ಯಾವುದೆಲ್ಲ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು ನ್ಯೂಟ್ರಿಷನ್ ಮೇಲೆ, ಎಜುಕೇಷನ್ ಮೇಲೆ, ಹೆಲ್ತ್ ಮೇಲೆ, ಎನ್ವಿರಾನ್ಮೆಂಟ್ ಮೇಲೆ, ವಾಟರ್ ಬಾಡೀಸ್ ಮೇಲೆ ಫೋಕಸ್ ಮಾಡುತ್ತೆ ಅಂತ ಲಿಸ್ಟ್ ಮಾಡಿದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಫಾರ್ ಯುವರ್ ಪ್ರಿಲಿಮ್ಸ್. ಸೊ ದಿಸ್ ಇಸ್ ಅಬೌಟ್ ಮಿಷನ್ ಪೋಷಣ್ 2.0. ಥ್ಯಾಂಕ್ ಯು ಸೊ ಮಚ್.